ಬಿಗ್ ಬಾಸ್ ಸೀಸನ್ 7ರಲ್ಲಿ ಜೊತೆಗೆ ಒಂದೇ ಸೀಸನ್ಲಿ ಇದ್ದವ್ರು ನಾವು. ಬಾಂಡಿಂಗ್ ಚೆನ್ನಾಗಿತ್ತು. ಅದೇ ಕನಸಲ್ಲಿ ನೀವು ಸಿನಿಮಾಕ್ಕೆ ಕರೆದಿರ್ಬೇಕಲ್ಲ. ಇಲ್ಲಿ ಏನಾಯ್ತು ಅಂದರೆ ಇಡೀ ಸೀಸನ್ ಯಾರೆಲ್ಲ ನಾವೆಲ್ಲ ಭಾಗವಹಿಸಿದ್ರು ಸೀಸನ್ 7ನಲ್ಲಿ ಎಲ್ಲರ ಜೊತೆ ಒಂದು ಬಾಂಡಿಂಗ್ ಇದೆ. ಆ್ಯಂಡ್ ಎಲ್ಲರೂ ಸ್ನೇಹಿತರು. ರಾಜು ತಾಳಿಕೋಟೆ ಅವರು ಇಡೀ ಮನೆಯಲ್ಲಿ, ಅಂದರೆ ರವಿ ಬೆಳಗೆರೆ ಸರ್ ಇದ್ರು, ಜೈ ಜಗದೀಶ್ ಅವರಿದ್ರು, ರಾಜು ತಾಳಿಕೋಟೆ ಸರ್ ತುಂಬ ಸೀನಿಯರ್ ಇದ್ರು ಅದರಲ್ಲಿ. ಆ್ಯಂಡ್ ತುಂಬ ತಮಾಷೆ ಆಗಿರೋರು, ತುಂಬ ಖುಷಿಯಾಗಿರೋರು. ಅವ್ರನ್ನ ಅವತ್ತಿಂದ ನೋಡಿದಾಗಲಿಂದ ಒಂದು ತುಂಬ ಒಂದು ದೊಡ್ಡ ಆಸೆ ಇತ್ತು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ನಮ್ಗೆ ಯಾವಾಗ ಈ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅನ್ನೋವಂಥ ನಿರ್ಧಾರ ನಾವು ತಗೊಂಡ್ವೋ, ಅದಕ್ಕೆ ಯಾವಾಗ ಸರಿಯಾದ ಕಾಲ ಕೊಡುವಂತೋ, ಇದು ಒಂದು 6 ತಿಂಗಳ ಹಿಂದ್ಗಡೆ ಯಾವಾಗ ಈ ಸಿನಿಮಾ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ, ಅವತ್ತೇ ನಾನು ಅವ್ರನ್ನ ಅಪ್ರೋಚ್ ಮಾಡಿದ್ದೆ. ಸರ್, ಸಿನಿಮಾ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇಲ್ಲ ಅಂತ. ನಿಂತಿದ್ರೆ ಹೇಳೋ, ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು. ಅದಾದ ನಂತರ ಬೆಂಗಳೂರಿಗೆ ಒಂದು ದಿವಸ ಬಂದರು. ಅವರು ಇವಾಗ ರಂಗಾಯಣದಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಬೆಂಗಳೂರಿಗೆ ಒಂದು ದಿವಸ ಬಂದು ನಮ್ಮ ಇಡೀ ಚಿತ್ರತಂಡನ ಮೀಟ್ ಮಾಡಿಕೊಂಡು, ತುಂಬ ಅಂದರೆ ನಾವು ನಮ್ಮ ಸಿನಿಮಾಗೆ ಮೊದಲು ಸೆಲೆಕ್ಟ್ ಮಾಡಿದಂತಹ ಆರ್ಟಿಸ್ಟ್ ರಾಜು ತಾಳಿಕೋಟೆ ಸರ್. ಯಾಕಂದರೆ ಆ ಪಾತ್ರ ಬರೆಯೋ ಟೈಮಿಂದನೂ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿದ್ವಿ, ಇದು ರಾಜು ಸರ್ ಮಾಡಿದ್ರೆ. ಆ್ಯಂಡ್ ಈವನ್ ಆ ಡೈಲಾಗ್ಸ್ ಬರೆಯೋ ಟೈಮಲ್ಲೂ ಕೂಡ ರಾಜು ತಾಳಿಕೋಟೆ ಸರೇ ಮಾತಾಡ್ತಾ ಇದ್ದಾರೆ ಅನ್ನೋವಂಥ ಒಂದು ವಿಚಾರದಲ್ಲೇ ಅದನ್ನು ಗ್ರಹಿಸ್ಕೊಂಡಿದ್ವಿ. ಆ್ಯಂಡ್ 3 ದಿವಸ ಶೂಟಿಂಗ್ ಮಾಡಿದ್ವಿ. ಅಂದರೆ ಈಗ 3 ದಿವಸ ನಾವು ಶೂಟಿಂಗ್ ಮಾಡಿರೋದು, ಆದರೆ ಅವ್ರು ನನಗೆ 10ನೇ ತಾರೀಕಿಂದ ಶೂಟಿಂಗ್ ಶುರುವಾಗಿದ್ದು. ನನಗೆ ಅವ್ರು 9ನೇ ತಾರೀಕಿಗೆ ಬಂದರು. ಅಂದರೆ ಅವ್ರ ಸ್ನೇಹಿತರ ಜೊತೆ, ಅವರಿಬ್ಬರು ಸ್ನೇಹಿತರ ಜೊತೆ ಅವ್ರು 9ನೇ ತಾರೀಕಿಗೆ ಬಂದು ನಮ್ಮ ಇಡೀ ಚಿತ್ರತಂಡದ ಜೊತೆ ಎಲ್ಲ ಇದೆ. ಒಂದು ದಿವಸ ನಾನು ಉಡುಪಿ ಮಂಗಳೂರು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಅಲ್ಲಿಂದೆಲ್ಲ ಫಿಶ್ಶು ಅದೆಲ್ಲ ತಿನ್ಕೊಂಡು ಬರಬೇಕು ಅಂತ ಇದೆಲ್ಲ ನಮ್ಮ ಟೀಮ್ ಜೊತೆ ಹಂಚ್ಕೊಂಡು ಬಂದಿದ್ರು. ಆ್ಯಂಡ್ ಅದೇ ಥರ ಒಂದು ದಿವಸ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸ್ಪೆಂಡ್ ಮಾಡೋದು, ನಾವು ಎಲ್ಲ ಸಜೆಸ್ಟ್ ಮಾಡೋದು ಯಾವ್ಯಾವ ಜಾಗಗಳೆಲ್ಲ ಚೆನ್ನಾಗಿದೆ ಅಂತ. ಅದರ ನಂತರ 10ನೇ ತಾರೀಕಿಂದ ನಮ್ಮ ಜೊತೆ ಶೂಟಿಂಗ್ಗೆ ಜಾಯ್ನ್ ಆದರು. ಆ್ಯಂಡ್ 10, 11, 12 3 ದಿವಸ ಜೊತೆಗೆ ಶೂಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿ ನಾವೆಲ್ಲ ಯೂಶ್ವಲಿ ಬೆಳಿಗ್ಗೆ 6 ಗಂಟೆಗೆ ಶೂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅಂದರೆ 6 ಗಂಟೆಗೆಲ್ಲ ಸೆಟ್ಟಲ್ಲಿ ಇರ್ತೀವಿ, ಶೂಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಯೂಶ್ವಲಿ ಸರ್ದೊಂದು 7:30, 8 o'clock ಅವರು ಜಾಯ್ನ್ ಆಗ್ತಾರೆ. 6 ಗಂಟೆ ಒಳಗಡೆ ಶೂಟಿಂಗ್ ಮುಗಿದಿತ್ತು ನಿನ್ನೆ. ಸೊ ಅದೆಲ್ಲರೂ ಒಂದು 9:30, 10 ಗಂಟೆಗೆಲ್ಲ ಮಲಗಿಬಿಡ್ತೀವಿ. ಅದು ಸ್ವಲ್ಪ ಹೆಬ್ರಿ ಕಡೆ ಶೂಟ್ ಮಾಡ್ತಿದ್ದಿದ್ದು ನಾವು. ನಿನ್ನೆ ಶೂಟ್ ಮಾಡಿ ಎಲ್ಲ ಮುಗಿಸಿ ಬಂದಮೇಲೆ ರಾತ್ರಿ ಊಟ ಎಲ್ಲ ಮಾಡಿ ಅವರು ಒಂದು 11 ಗಂಟೆಗೆ ಟೀಮ್ ಜೊತೆ ಮಾತಾಡಿದ್ದಾರೆ. ನಾಳೆ ಎಷ್ಟು ಗಂಟೆಗೆ ಅಂತೆಲ್ಲ ಕೇಳಿದ್ದಾರೆ. ನಾವು ಅವ್ರಿಗೆ ಟೈಮ್ ಕೋಆರ್ಡಿನೇಟ್ ಮಾಡಿದ್ದೀವಿ. ಅದರ ನಂತರ 11 ಗಂಟೆಗೆ ಅವ್ರಿಗೆ ಟೀಮ್ ಕಡೆಯಿಂದ ಕೋಆರ್ಡಿನೇಟ್ ಆಗಿರೋದು, ಅವ್ರು ಕಾಲ್ ಮಾಡಿರೋದಕ್ಕೆ.